ನಮಸ್ಕಾರ ವೀಕ್ಷಕರೇ. ಸುಂದರ ತ್ವಚೆಗೆ ಹಲವಾರು ಪ್ರಶಂಸೆಗಳು ದೊರೆಯುತ್ತದೆ. ಆದರೆ ಸುಂದರ ತ್ವಚೆ ನಿಮ್ಮದಾಗಿಸಿಕೊಳ್ಳಲು ನಿಮ್ಮ ಚರ್ಮದ ಸೂಕ್ತ ಆರೈಕೆ ಅವಶ್ಯಕ. ಪ್ರತಿನಿತ್ಯ ಸ್ನಾನ ಮಾಡಲೇಬೇಕು ಮತ್ತು ಸ್ನಾನದ ನಂತರ ನಿಮ್ಮ ಕಂಕುಲಕ್ಕೆ, ಬೆನ್ನಿಗೆ, ಕತ್ತು ಮತ್ತು ಸ್ತನಗಳ ಕೆಳಗಡೆ ಪೌಡರ್ ಹಾಕಿಕೊಳ್ಳಿ. ಬೇಸಿಗೆಯಲ್ಲಿ ದಿನಕ್ಕೆ 2 ಬಾರಿಯಾದರೂ ಸ್ನಾನ ಮಾಡಿರಿ ಮತ್ತು 4-5 ಬಾರಿಯಾದರೂ ಮುಖ ತೊಳೆದುಕೊಳ್ಳಬೇಕು. ಬಿಸಿಲಿನಲ್ಲಿ ಓಡಾಡುವಾಗ ತಲೆಗೆ ಸ್ಕಾರ್ಪ್ ಇಲ್ಲವೇ ಛತ್ರಿಯ ಸುರಕ್ಷೆ ಪಡೆಯಬೇಕು. ಜೊತೆಗೆ ದೇಹಕ್ಕೆ ಮತ್ತು ಮುಖಕ್ಕೆ ಸನ್ಸ್ಕ್ರೀನ್ ಲೋಷನ್ ಲೇಪಿಸಬೇಕು. ಮಾಲಿನ್ಯದಿಂದ ನಿಮ್ಮ ತ್ವಚೆಗೆ ಧಕ್ಕೆ ಉಂಟಾಗುತ್ತದೆ. ಆದ್ದರಿಂದ ನಿಮ್ಮ ಚರ್ಮದ ಆರೈಕೆ ನೀವು ಮಾಡಿಕೊಳ್ಳಲೇಬೇಕು. ಸ್ವಲ್ಪ ತುರಿಕೆ ಕೆಂಪು ಆಗುವುದು ಪ್ಯಾಚ್ಗಳು ಆದರೆ ತಕ್ಷಣವೇ ಚರ್ಮರೋಗ ತಜ್ಞರನ್ನು ಭೇಟಿ ಮಾಡಿರಿ, ಏಕೆಂದರೆ ಚಿಕ್ಕದಿರುವಾಗಲೇ ಸಮಸ್ಯೆ ಪರಿಹಾರ ಕಂಡುಕೊಳ್ಳಬೇಕು. ಚಳಿಗಾಲದಲ್ಲಿ ಚರ್ಮ ಒಣಗಿ ತೇವಾಂಶ ಕಳೆದುಕೊಳ್ಳುತ್ತದೆ. ಅದಕ್ಕೆ ನೀವು ವ್ಯಾಸ್ಲಿನ್ನಿಂದ ಪ್ರತಿ ರಾತ್ರಿ ಮಸಾಜ್ ಮಾಡಿರಿ, ಇಲ್ಲವೇ ಹಾಲಿನ ಕೆನೆಯಿಂದ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಅರ್ಧ ಗಂಟೆಯ ನಂತರ ಸ್ನಾನ ಮಾಡುವುದರಿಂದ ನಿಮ್ಮ ಒಣಗಿದ ಚರ್ಮ ಮೃದುವಾಗುತ್ತದೆ. ಈ ರೀತಿ ಮಸಾಜ್ ವಾರಕ್ಕೆ 1 ಬಾರಿಯಾದರೂ ಮಾಡಬೇಕು. ಚರ್ಮದ ಮೇಲೆ ಚಿಕ್ಕ ಗಾಯಗಳ ತರಹ ಆದಲ್ಲಿ ಅದಕ್ಕೆ ಆಲೂಗಡ್ಡೆ ರಸ ಲೇಪಿಸಿರಿ. ಹೆಣ್ಣು ಮಕ್ಕಳು ವಾರಕ್ಕೆ 1 ಬಾರಿಯಾದರೂ ತಮ್ಮ ಮುಖ ಮತ್ತು ಕತ್ತಿನ ಭಾಗಗಳನ್ನು ಕ್ಲೀನ್ ಮಾಡಿಕೊಳ್ಳಬೇಕು ಮತ್ತು 15 ದಿನಗಳಿಗೊಮ್ಮೆಯಾದರೂ ನಿಮ್ಮ ಚರ್ಮಕ್ಕೆ ಸೂಕ್ತವಾದಂತಹ ಯಾವುದಾದರೂ ಪ್ಯಾಕ್ ಹಾಕಬೇಕು. ಇದರಿಂದ ನಿಮ್ಮ ಚರ್ಮದ ಆರೋಗ್ಯವನ್ನು ಕಾಪಾಡಬಹುದು. ವ್ಯಾಸ್ಲಿನ್ ಮತ್ತು ಗ್ಲಿಸರಿನ್ ಎರಡೂ ಸಮ ಪ್ರಮಾಣದಲ್ಲಿ ಬೆರೆಸಿ ಕೈಕಾಲುಗಳಿಗೆ ಲೇಪಿಸಿದರೆ ಅವುಗಳು ಒಣಗುವುದನ್ನು ತಡೆಗಟ್ಟಬಹುದು. ಮೃದುವಾದ ಕೈಕಾಲುಗಳಿಗೆ ಸಕ್ಕರೆ ಮತ್ತು ಆಲಿವ್ ಆಯಿಲ್ನ ಮಿಶ್ರಣವನ್ನು ಲೇಪಿಸಿ 5-10 ನಿಮಿಷದ ನಂತರ ತೊಳೆದುಕೊಳ್ಳಿ. ಗ್ಲಿಸರಿನ್ ಜೊತೆ ಗುಲಾಬಿ ಜಲ ಬೆರೆಸಿ ಚರ್ಮಕ್ಕೆ ಲೇಪಿಸಿದರೆ ಚರ್ಮದೊಳಗಿನ ಧೂಳು ತೆಗೆಯುತ್ತದೆ. ಗುಲಾಬಿಯಂತಹ ಬಣ್ಣದ ಮತ್ತು ಮೃದು ತ್ವಚೆಗಾಗಿ ಗುಲಾಬಿ ಎಲೆಗಳನ್ನು ಮಿಕ್ಸಿಯಲ್ಲಿ ರುಬ್ಬಿಕೊಂಡು ಅದಕ್ಕೆ ಹಾಲು ಸೇರಿಸಿ ರುಬ್ಬಿಕೊಳ್ಳಿ. ಅದರಲ್ಲಿ ಕಡಲೆಬೇಳೆ ಹಿಟ್ಟು 1 ಚಮಚ ಬೆರೆಸಿ ಕೈಕಾಲು ಮತ್ತು ಮುಖಕ್ಕೆ ಲೇಪಿಸಿ ಒಣಗಿದ ನಂತರ ತೊಳೆದುಕೊಳ್ಳಿ. ನೀವು ಮನೆಯಲ್ಲೇ ಸ್ಕ್ರಬ್ ತಯಾರಿಸಿಕೊಳ್ಳಬಹುದು. ಆರೆಂಜ್ ಪೀಲ್ ಪೌಡರ್, ಸ್ಯಾಂಡಲ್ವುಡ್ ಪೌಡರ್, ಮುಲ್ತಾನಿ ಮಿಟ್ಟಿ 2 ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಸ್ಕ್ರಬ್ ತರಹ ಉಪಯೋಗಿಸಿದರೆ ಡೆಡ್ ಸ್ಕಿನ್ ತೆಗೆಯಬಹುದು. ಬಿಸಿಲಿನಿಂದ ಆದ ಕಪ್ಪು ತೆಗೆಯಲು ಗ್ಲಿಸರಿನ್, ಸಕ್ಕರೆ ಮತ್ತು ನಿಂಬೆ ರಸ ಸೇರಿಸಿ ಚೆನ್ನಾಗಿ ಮಸಾಜ್ ಮಾಡಿರಿ. ಇದು ಟ್ಯಾಂಗ್ ತೆಗೆಯಲು ಪರಿಣಾಮಕಾರಿಯಾಗಿದೆ. ಅಕ್ಕಿ ಹಿಟ್ಟು ಒಳ್ಳೆ ಸ್ಕ್ರಬ್. ಚೈನಾದ ಜನ ಮುಖಕ್ಕೆ ಅಕ್ಕಿ ಹಿಟ್ಟನ್ನು ಪೇಸ್ಟ್ ತರಹ ಮಾಡಿ ಪ್ಯಾಕ್ ಹಾಕಿಕೊಳ್ಳುತ್ತಾರೆ. ಅಕ್ಕಿ ಹಿಟ್ಟು ಮೊಸರು ಕಲಸಿ ಸ್ಕ್ರಬ್ ತರಹ ಮಲಸಬಹುದು. 1 ಚಮಚ ಗೋಧಿ ಹಿಟ್ಟು, 2 ಚಮಚ ಕಡಲೆಬೇಳೆ ಹಿಟ್ಟು, ಹಸಿ ಹಾಲು, 4 ಹನಿ ನಿಂಬೆ ರಸ, 1 ಟೀ ಚಮಚ ಜೇನುತುಪ್ಪ, 1 ಚಿಟಿಕೆ ಅರಶಿನ ಹಾಕಿ ಚೆನ್ನಾಗಿ ಕಲಸಿ ಸ್ಕ್ರಬ್ ತರಹ ಮಾಡಿ ವಾರಕ್ಕೆ 1 ಬಾರಿಯಾದರೂ ಉಪಯೋಗಿಸಿದರೆ ಚರ್ಮದ ಕಾಂತಿ ಹೆಚ್ಚುತ್ತದೆ. ಚರ್ಮದ ಕಪ್ಪು ತೆಗೆಯಲು ಆಲಿವ್ ಆಯಿಲ್ ಮತ್ತು ವಿನೆಗರ್ ಸಮ ಪ್ರಮಾಣದಲ್ಲಿ ಬೆರೆಸಿ ಟ್ಯಾನ್ ಆಗಿರುವ ಜಾಗಕ್ಕೆ ಲೇಪಿಸಿದರೆ ಒಳ್ಳೆಯದು. ಪ್ರತಿಯೊಂದು ಹಣ್ಣು ಒಳ್ಳೆಯದು. ಎಲ್ಲ ಹಣ್ಣುಗಳಲ್ಲಿ ಒಂದಲ್ಲ ಒಂದು ಅಂಶ ಇರುತ್ತದೆ. ಹೀಗೆ ನೀವು ಆಪಲ್, ಕಿತ್ತಳೆ, ಸ್ಟ್ರಾಬೆರಿ, ಬಾಳೆಹಣ್ಣು ಇವುಗಳಿಂದ ಮುಖಕ್ಕೆ ಉಜ್ಜಿದರೆ ಇದರ ಜ್ಯೂಸ್ನಿಂದ ಮಸಾಜ್ ಮಾಡಿದಾಗ ಚರ್ಮದ ಕಾಂತಿ ಇಮ್ಮಡಿಯಾಗುತ್ತದೆ. ಸ್ವಲ್ಪ ನಿಂಬೆ ರಸ, ಗಂಧದ ಪುಡಿ, ಸೌತೆಕಾಯಿ ರಸ ಮತ್ತು ಎಳೆನೀರು ಬೆರೆಸಿ ಪ್ಯಾಕ್ ಹಾಕಿದರೆ ಜೋತು ಬಿದ್ದ ಚರ್ಮವನ್ನು ತಡೆಗಟ್ಟಬಹುದು. ಸ್ವಲ್ಪ ನಿಂಬೆ ರಸ, ಗಂಧದ ಪುಡಿ, ಸೌತೆಕಾಯಿ ರಸ ಮತ್ತು ಎಳೆನೀರು ಬೆರೆಸಿ ಪ್ಯಾಕ್ ಹಾಕಿದರೆ ಚರ್ಮ ಜೋತು ಬೀಳುವುದನ್ನು ತಡೆಗಟ್ಟಬಹುದು. ಬೇಸಿಗೆಯಲ್ಲಿ ಆಗಾಗ ಸ್ವಲ್ಪ ಉಪ್ಪು ಬೆರೆಸಿ ನೀರಿನಲ್ಲಿ ಮುಖ ತೊಳೆದರೆ ಎಣ್ಣೆ ಬಸಿಯುವುದು ತಡೆಗಟ್ಟಬಹುದು. ಗಂಧದ ಪುಡಿಗೆ ಗುಲಾಬಿ ಜಲ ಬೆರೆಸಿ ಮುಖ, ಕತ್ತುಗಳಿಗೆ ಪ್ಯಾಕ್ ಹಾಕಿಕೊಂಡರೆ ಮುಖದ ಕಾಂತಿ ಹೆಚ್ಚಾಗುತ್ತದೆ. ನಿಂಬೆ ಸಿಪ್ಪೆ ಮತ್ತು ಕಿತ್ತಳೆ ಸಿಪ್ಪೆಗಳನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಟುಕೊಳ್ಳಬೇಕು. ಇದಕ್ಕೆ ಕಡಲೆಬೇಳೆ ಹಿಟ್ಟು ಸೇರಿಸಿ ಮುಖಕ್ಕೆ ಪ್ಯಾಕ್ ಹಾಕಿದರೆ ಮುಖದ ಮೇಲಿನ ಕಲೆಗಳು ಮಾಯವಾಗುತ್ತದೆ. ಹಣ್ಣಾಗಿರುವ ಬಾಳೆಹಣ್ಣು ಚೆನ್ನಾಗಿ ಮೆತ್ತಗೆ ಮಾಡಿ ಅದಕ್ಕೆ ಜೇನುತುಪ್ಪ, ಮೊಸರು ಕಲಸಿ ಮುಖಕ್ಕೆ ಹಚ್ಚಿದರೆ ಕಪ್ಪುತನ ಹೋಗುತ್ತದೆ. ನಿಂಬೆ ರಸ ಮತ್ತು ಮಜ್ಜಿಗೆ ಸಮ ಪ್ರಮಾಣದಲ್ಲಿ ಬೆರೆಸಿ ಮುಖಕ್ಕೆ ಹಚ್ಚಿಕೊಂಡರೆ ಮೊಡವೆ ಕಲೆಗಳು ಹೋಗುತ್ತದೆ. ಸ್ಟ್ರಾಬೆರಿಯನ್ನು ಉಪ್ಪು ನೀರಿನಲ್ಲಿ ನೆನೆಸಿ ನೀರು ಬಸಿದು ಹಾಲಿನಲ್ಲಿ ಸ್ಟ್ರಾಬೆರಿ ಮಸೆದು ಮುಖಕ್ಕೆ ಪ್ಯಾಕ್ ತರಹ ಹಾಕಿಕೊಳ್ಳಿ. ಕೈಕಾಲುಗಳಿಗೂ ಹಾಕಿದರೂ ಒಳ್ಳೆಯದು. ಒಣಗಿದ ನಂತರ ತೊಳೆದುಕೊಳ್ಳಿ. ಇದರಿಂದ ನೈಸರ್ಗಿಕ ಹೊಳಪು ದೊರೆಯುತ್ತದೆ. ಪ್ರತಿನಿತ್ಯ ಕೈಕಾಲುಗಳಿಗೆ ನಿಂಬೆ ತೊಗಟಿನಿಂದ ತಿಕ್ಕಿಕೊಳ್ಳಬೇಕು. ಇದರಿಂದ ಒಣಗಿದ ಮತ್ತು ಜೀವಸತ್ವ ಇರದೇ ಇರುವಂತಹ ಕಣಗಳು ತೆಗೆಯಬಹುದು. ಮುಖ್ಯವಾಗಿ ಮೊಣಕೈಗಳಿಗೆ ತಿಕ್ಕಿಕೊಳ್ಳಿ. ಕೈಕಾಲುಗಳ ಸೌಂದರ್ಯದಲ್ಲಿ ಉಗುರುಗಳದ್ದು ಒಂದು ಭಾಗ. ಅವುಗಳನ್ನು ಶೇಪ್ ಮಾಡಿ ಇಲ್ಲವೇ ಸರಿಯಾಗಿ ಕತ್ತರಿಸಿ
ಉಗುರಿನ ಮೇಲಿನ ಕಪ್ಪು ಮತ್ತು ಕಲೆಗಳನ್ನು ತೆಗೆಯಲು ನಿಂಬೆ ರಸ ಇಲ್ಲವೇ ಆಲೂಗಡ್ಡೆ ರಸ ಹಚ್ಚಿ ತಿಕ್ಕಿರಿ. ಆರೋಗ್ಯವಂತರ ದೇಹದಲ್ಲಿ ಉಗುರುಗಳು ಅಂದವಾಗಿ ಬೆಳೆಯುತ್ತದೆ. ಒಳ್ಳೆ ಉಗುರು ಬೇಕಾದರೆ ಕಬ್ಬಿನಾಂಶ, ಕ್ಯಾಲ್ಸಿಯಂ, ವಿಟಮಿನ್ ಎ ಮತ್ತು ಬಿ ಇರುವಂತಹ ಆಹಾರವನ್ನು ಸೇವಿಸಿರಿ. ನೇಲ್ ಪಾಲಿಶ್ ಹಚ್ಚಿದ ತಕ್ಷಣ ನಿಮ್ಮ ಕೈಗಳನ್ನು ನೀರಿನಲ್ಲಿ ಅದ್ದಿರಿ. ಇದರಿಂದ ನೇಲ್ ಪಾಲಿಶ್ ಬೇಗ ಒಣಗುತ್ತದೆ ಮತ್ತು ಚೆನ್ನಾಗಿ ಒಣಗುತ್ತದೆ. ನಿಮ್ಮ ಹೊಸ ಪಾದರಕ್ಷೆಗಳಿಗೆ ಕೊಬ್ಬರಿ ಎಣ್ಣೆ ಇಲ್ಲವೇ ಮೊಸರು ಸವರಿ 2-3 ದಿನ ಹಾಗೆಯೇ ಇಡಿ. ಇದರಿಂದ ಪಾದರಕ್ಷೆಗಳಿಂದ ಉಂಟಾಗುವಂತಹ ಗಾಯಗಳು ಆಗುವುದಿಲ್ಲ. ಸತತವಾಗಿ ನಿಂತು ಕೆಲಸ ಮಾಡುವುದಾದರೆ ಹೀಲ್ಸ್ ಚಪ್ಪಲಿ ಧರಿಸಬೇಡಿ. ಇಂಥವರು ಅಕ್ಯುಪ್ರೆಷರ್ ಚಪ್ಪಲಿಗಳನ್ನು ಧರಿಸುವುದು ಉತ್ತಮ. ಪ್ರತಿನಿತ್ಯ ರಾತ್ರಿ ಹ್ಯಾಂಡ್ ಕ್ರೀಮ್ನಿಂದ ಕೈಕಾಲುಗಳಿಗೆ ಮಸಾಜ್ ಮಾಡುವುದರಿಂದ ಮೃದುವಾದ ಕೈಕಾಲುಗಳು ಮತ್ತು ಹೊಳೆಯುವ ತ್ವಚೆ ನಿಮ್ಮದಾಗುತ್ತದೆ. ನಿಂಬೆ ರಸಕ್ಕೆ ಸಕ್ಕರೆ ಹಾಕಿ ಅದರಿಂದ ಕೈಕಾಲುಗಳನ್ನು ಮಸಾಜ್ ಮಾಡಿಕೊಳ್ಳಬೇಕು. ಸಕ್ಕರೆ ಕರಗುವವರೆಗೂ ಮಸಾಜ್ ಮಾಡಬೇಕು. ಇದರಿಂದ ಒಡೆದ ಕೈಗಳಿಗೆ ಒಳ್ಳೆಯದು. ಒಣ ತ್ವಚೆ ಇರುವವರು ತಮ್ಮ ತ್ವಚೆಗೆ ಪೌಷ್ಟಿಕಾಂಶ ಒದಗಿಸುವ ಒಂದು ಒಳ್ಳೆಯ ಉಪಾಯ ಗ್ಲಿಸರಿನ್, ಜೇನುತುಪ್ಪ ಮತ್ತು ಕ್ರೀಮ್ ಸಮ ಪ್ರಮಾಣದಲ್ಲಿ ಬೆರೆಸಿ ಮುಖ ಮತ್ತು ಕೈಕಾಲುಗಳಿಗೆ ಹಚ್ಚಿದರೆ ಚರ್ಮದ ಹೊಳಪು ಹೆಚ್ಚುತ್ತದೆ. 2 ಟೇಬಲ್ ಚಮಚ ಬಾದಾಮಿ ಎಣ್ಣೆ, 1 ಟೇಬಲ್ ಚಮಚ ಜೇನುತುಪ್ಪ ಸೇರಿಸಿ 2 ಕೈಗಳಿಗೆ ಚೆನ್ನಾಗಿ ಮಸಾಜ್ ಮಾಡಿ ರಾತ್ರಿ ಮಲಗಿ ಬೆಳಿಗ್ಗೆ ತೊಳೆದರೆ ಕೈಕಾಲುಗಳು ನಂಬಲಾಗದಷ್ಟು ಮೃದುತ್ವವನ್ನು ಪಡೆಯುತ್ತದೆ. ಒಂದು ಬಟ್ಟಲಿನಲ್ಲಿ ಆಲಿವ್ ಆಯಿಲ್ ಉಗುರು ಬೆಚ್ಚಗೆ ಮಾಡಿಕೊಂಡು ಅದರಲ್ಲಿ ಕೈಗಳನ್ನು ಇಟ್ಟುಕೊಳ್ಳಿ. ಇದು ನಿಮ್ಮ ಚರ್ಮವನ್ನು ಮೆತ್ತಗೆ ಮಾಡುತ್ತದೆ. ಬಳಸಿದ ಎಣ್ಣೆಯನ್ನು ಮತ್ತೆ ಬಟ್ಟಲಿನಲ್ಲಿ ಹಾಕಿ ಇಡಿ. ಇದೇ ರೀತಿ ಪ್ರತಿ ಬಾರಿ ಬಳಸುತ್ತಾ ಬನ್ನಿ. ಸರಿಯಾದ ಬಣ್ಣ ಹೊಂದದೇ ಇರುವ ಮತ್ತು ಕಪ್ಪು ಹೊಂದಿರುವ ಉಗುರುಗಳನ್ನು 2-3 ಹನಿ ವಿನೆಗರ್ನಿಂದ ಮಸಾಜ್ ಮಾಡಿರಿ. ಪ್ರತಿನಿತ್ಯ ಬೆಳಿಗ್ಗೆ ಬರಿಗಾಲಿನಲ್ಲಿ ಹುಲ್ಲಿನಲ್ಲಿ ವಾಕಿಂಗ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ.